ದೇಶಾದ್ಯಂತ ವಂದೇ ಭಾರತ್ ರೈಲಿಗೆ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಅದರ ಸ್ಪೀಡು ಮತ್ತು ಒಂದು ಕಾಲಮಿತಿಯಲ್ಲೇನು ಓಡಾಡುವಂತಹ ಒಂದು ದೃಷ್ಟಿಯಲ್ಲಿ ಜನ ಸಹ ವಂದೇ ಭಾರತ್ ರೈಲು ನಮ್ಮೂರಿಗೂ ಬಿಡ್ರಿ ಅನ್ನೋ ಒಂದು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಮತ್ತು ನೈಋತ್ಯ ರೈಲ್ವೆ ವ್ಯಾಪ್ತಿನಲ್ಲಿ ದಿನೇ ದಿನೇ ಆ ಒಂದು ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈ ನಿಟ್ಟಿನಲ್ಲಿ ಅದರ ಮೇಂಟೆನೆನ್ಸ್ಗಾಗಿಯೇ ನೈಋತ್ಯ ರೈಲ್ವೆ 3 ಕಡೆ ವಂದೇ ಭಾರತ್ ಡಿಪೋಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದೆ. ಒಂದು ಹುಬ್ಬಳ್ಳಿ ಮತ್ತು ಥಣಿಸಂದ್ರ ಮತ್ತು ಬೆಂಗಳೂರು 3 ಕಡೆ ಸಹ ವಂದೇ ಭಾರತ್ ರೈಲಿನ ಡಿಪೋಗಳನ್ನ ಆರಂಭಿಸಲಿಕ್ಕೆ ಮುಂದಾಗಿದೆ. ಒಟ್ಟು 620 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು 3 ಡಿಪೋಗಳನ್ನ ರೆಡಿ ಮಾಡಲಿಕ್ಕೆ ಒಂದು ಯೋಜನೆ ರೂಪಿಸಲಾಗಿದೆ. ಈ ಕುರಿತು ಈ ನಿಟ್ಟಿನಲ್ಲಿ ರೈಲ್ವೆ ಮಂಡಳಿ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 3 ಕಡೆ ವಂದೇ ಭಾರತ್ ರೈಲುಗಳ ಡಿಪೋ ಆರಂಭಿಸಲಿಕ್ಕೆ ರೈಲ್ವೆ ಮಂಡಳಿ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹುಬ್ಬಳ್ಳಿಯಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವಂದೇ ಭಾರತ್ ರೈಲಿನ ಡಿಪೋ ಆರಂಭಿಸಲಾಗ್ತಾ ಇದೆ. ಮತ್ತು ಬೆಂಗಳೂರಿನ ವಿಶ್ವೇಶ್ವರಯ್ಯ ಟರ್ಮಿನಲ್ಸ್ ಇದೇನಿದೆ ಅದರಲ್ಲಿ ಇರುವಂತಹ ಡಿಪೋನ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ವಿಸ್ತರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಮತ್ತೊಂದು ಕಡೆ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಡಿಪೋ ಸ್ಥಾಪನೆ ಮಾಡಲಿಕ್ಕೆ ನೈಋತ್ಯ ರೈಲ್ವೆ ಮುಂದಾಗಿದೆ. ಈಗಾಗಲೇ ಆ ನೈಋತ್ಯ ರೈಲ್ವೆ ವ್ಯಾಪ್ತಿನಲ್ಲಿ ಬೇರೆ ಬೇರೆ ಕಡೆ ಈಗಾಗಲೇ ವಂದೇ ಭಾರತ್ ರೈಲುಗಳು ಸಂಚಾರ ಮಾಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಮತ್ತು ಬೆಂಗಳೂರು ನಡುವೆ ಇರ್ಬೋದು, ಮತ್ತು ಮತ್ತೊಂದು ಕಡೆ ಪುಣೆ ಮತ್ತು ಹುಬ್ಬಳ್ಳಿಗೆ ಹೊಸ ರೈಲ್ವೆ ವಂದೇ ಭಾರತ್ ಬಿಡಲಾಗಿದೆ. ಅಲ್ಲದೆ ಈಗ ಬೆಳಗಾವಿ ಅಂದರೆ ಹುಬ್ಬಳ್ಳಿ ಮಾರ್ಗವಾಗಿ ಬೆಂಗಳೂರು ಮತ್ತು ಬೆಳಗಾವಿಗೂ ಸಹ ಒಂದು ಹೊಸ ವಂದೇ ಭಾರತ್ ಬಿಡಲಿಕ್ಕೆ, ಅಂದರೆ ಈ ಒಂದು ಹುಬ್ಬಳ್ಳಿ ಮಾರ್ಗದಲ್ಲಿನೇ 3 ವಂದೇ ಭಾರತ್ ರೈಲುಗಳು ಸಂಚಾರ ಮಾಡುತ್ತೆ. ಮತ್ತೊಂದು ಕಡೆ ಮೈಸೂರು ಬೆಂಗಳೂರು ನಡುವೆ ಇರ್ಬೋದು, ಬೆಂಗಳೂರು ಚೆನ್ನೈ ನಡುವೆ ಇರ್ಬೋದು, ಮತ್ತು ಬೆಂಗಳೂರು ಕಲಬುರಗಿ ಮೊದಲಾದ ಕಡೆ ಸಹ ವಂದೇ ಭಾರತ್ ರೈಲುಗಳ ಸಂಚಾರ ಅಡ್ಡಾಟನ ನಾವು ನೋಡ್ತೀವಿ. ಮತ್ತು ದಿನೇ ದಿನೇ ನೈಋತ್ಯ ರೈಲ್ವೆನಲ್ಲಿ ದಿನೇ ದಿನೇ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಮತ್ತು ಅದರ ಜನರಿಂದ ಬೇಡಿಕೆನೂ ಸಹ ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ಬೆಳಿಗ್ಗೆ ಬಿಟ್ಟರೆ ಮತ್ತೆ ಸಂಜೆ ಬೆಂಗಳೂರಿಗೆ ವಾಪಸ್ ಆಗೋ ನಿಟ್ಟಿನಲ್ಲಿ ಅಪ್ ಆ್ಯಂಡ್ ಡೌನ್ ಒಂದು ರೀತಿಯಲ್ಲಿ ಇಂಟರ್ಸಿಟಿ ಅನ್ನೋ ರೀತಿಯಲ್ಲೇ ವಂದೇ ಭಾರತ್ ರೈಲುಗಳು ಸಂಚಾರ ಮಾಡ್ತಾ ಇದ್ದಾವೆ. ಮತ್ತು ಅದರ ಸ್ಪೀಡು ಇತ್ಯಾದಿಗಳ ಒಂದು ಲೆಕ್ಕ ನೋಡಿದಾಗ ಜನರಿಗೂ ಸಹ ಅನುಕೂಲ ಆಗ್ತಾ ಇದೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಲಿಕ್ಕೆ ಈಗಿನ ಫ್ಲೈಟ್ ಚಾರ್ಜ್ ಇರ್ಬೋದು, ಬೇರೆ ಬೇರೆ ಲೆಕ್ಕ ಮಾಡಿದಾಗ ವಂದೇ ಭಾರತ್ ರೈಲುಗಳ ಅಡ್ಡಾಟದಿಂದಾಗಿ ಅತಿ ಕಡಿಮೆ ಸಮಯದಲ್ಲಿ ದೂರದ ಊರುಗಳನ್ನ ಕ್ರಮಿಸಲಿಕ್ಕೆ ಈ ವಂದೇ ಭಾರತ್ ರೈಲುಗಳಿಂದ ಅವಕಾಶ ಆಗ್ತಾ ಇದೆ. ಹಾಗಾಗಿ ವಂದೇ ಭಾರತ್ ರೈಲುಗಳ ಬೇಡಿಕೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ನೈಋತ್ಯ ರೈಲ್ವೆನೂ ಸಹ ವಂದೇ ಭಾರತ್ ಅದರ ಮೇಂಟೆನೆನ್ಸ್ಗಾಗಿ ಮತ್ತು ಎಲ್ಲ ರೀತಿಯ ದೃಷ್ಟಿಯಲ್ಲಿಟ್ಕೊಂಡು, ಅಂದರೆ ವಂದೇ ಭಾರತ್ ರೈಲಿನ ಮೇಂಟೆನೆನ್ಸ್ ಇರ್ಬೋದು ಇತ್ಯಾದಿಗಳ ದೃಷ್ಟಿಯಿಂದ 3 ಕಡೆ ಡಿಪೋಗಳನ್ನ ಅಸ್ತಿತ್ವಕ್ಕೆ ತರಲಿಕ್ಕೆ ಮುಂದಾಗಿರೋದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಅದರಲ್ಲೂ ಹುಬ್ಬಳ್ಳಿ ವಾಣಿಜ್ಯ ನಗರಿ ಹುಬ್ಬಳ್ಳಿ, ಯಾಕಂದರೆ ನೈಋತ್ಯ ರೈಲ್ವೆಯ ಕೇಂದ್ರ ಸ್ಥಾನ ಹುಬ್ಬಳ್ಳಿಯಲ್ಲಿರೋದ್ರಿಂದ ಇಲ್ಲೂ ಸಹ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವಂದೇ ಭಾರತ್ ರೈಲಿನ ಡಿಪೋ ಸ್ಥಾಪನೆ ಮಾಡ್ತಾ ಇರೋದು ಸಹ ಒಂದು ರೀತಿಯಲ್ಲಿ ಈ ಭಾಗದ ಜನರಿಗೆ ಸಂತಸದ ವಿಷಯ ಅಂತಲೇ ಹೇಳ್ಬೋದು. 3 ರೈಲುಗಳು ಅಂದರೆ ಈಗ ಶೀಘ್ರದಲ್ಲಿಯೇ ಬೆಳಗಾವಿ ಮತ್ತು ಬೆಂಗಳೂರು ನಡುವೆ ವಂದೇ ಭಾರತ್ ಆರಂಭಗೊಳ್ಳುತ್ತೆ. ಈಗಾಗಲೇ ಬೆಂಗಳೂರು ಮತ್ತು ಧಾರವಾಡ ನಡುವೆ ವಂದೇ ಭಾರತ್ ಸಂಚಾರ ಮಾಡ್ತಾ ಇದೆ. ಅಲ್ಲದೆ ಪುಣೆ ಮತ್ತು ಹುಬ್ಬಳ್ಳಿ ನಡುವೆ ಸಹ ಈಗಾಗಲೇ ವಂದೇ ಭಾರತ್ ರೈಲು ಸಂಚಾರ ಮಾಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೆಳಗಾವಿ ರೈಲು ಆರಂಭಗೊಳ್ತಂದರೆ 3 ರೈಲುಗಳ ಸಂಚಾರ ಈ ಹುಬ್ಬಳ್ಳಿ ಮೂಲಕ ಹಾದು ಹೋಗ್ತಾ ಇರೋದ್ರಿಂದಾಗಿ ಇಲ್ಲಿ ಮೇಂಟೆನೆನ್ಸ್ಗಾಗಿ ಡಿಪೋ ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ವಂದೇ ಭಾರತ್ ರೈಲುಗಳ ನಿರ್ವಹಣೆಗೂ ಸಹ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ವಂದೇ ಭಾರತ್ ಟ್ರೈನ್ಸ್ದು ಡಿಮ್ಯಾಂಡು ಡೇ ಇನ್ ಡೇ ಔಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಎಲ್ಲ ರಾಜ್ಯದ ನಾನಾ ಭಾಗಗಳಿಂದ ಡಿಮ್ಯಾಂಡ್ ಬರ್ತಾ ಇದೆ, ನಮಗೆ ವಂದೇ ಭಾರತನ್ನು ಸ್ಟಾರ್ಟ್ ಮಾಡಿ ಅಂತ ಎಲ್ಲ ಕಡೆ. ಬಟ್ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅದ್ರ ಮೇಂಟೆನೆನ್ಸ್ ಫಸ್ಟ್ ಆಫ್ ಆಲ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಅದನ್ನು ಮೇಂಟೈನ್ ಮಾಡಬೇಕು. ಆಫ್ಟರ್ ಎವ್ರಿ ಸರ್ವಿಸ್ ಒಂದು ಸರಿ ಹೋಗಿ ಬಂತು ಅಂತಂದರೆ ಅದನ್ನು ಪಿಟ್ಲೈನ್ ಕಳಿಸ್ಬಿಟ್ಟು ಅಂಡರ್ ಗೇರ್ಸ್ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ಅದರದ್ದು ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಎಕ್ಸಿಸ್ಟಿಂಗ್ ಪಿಟ್ಲೈನ್ಸ್ ಏನಿದೆ ಅದರಲ್ಲಿ ಅದನ್ನು ಅಟೆಂಡ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ವಂದೇ ಭಾರತ್ ಇಟ್ ರಿಕ್ವೈರ್ಸ್ ಸಪ್ರೇಟ್ ಪಿಟ್ಲೈನ್ ಫಾರ್ ದಟ್. ಸೊ ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಹೊಸದಾಗಿ 3 ಜಾಗದಲ್ಲಿ ನಾವು ಡೆವಲಪ್ ಮಾಡ್ತಾ ಇದ್ದೀವಿ.
ಸೊ ಹುಬ್ಳಿನಲ್ಲಿ ಇಂಟಿಗ್ರೇಟೆಡ್ ಕೋಚಿಂಗ್ ಡಿಪೋ ಅಂತ ಡೆವಲಪ್ ಮಾಡ್ತಾ ಇದ್ವಿ. ಆಮೇಲೆ ತನಿಸಂದ್ರ, ದ್ಯಾಟ್ ಈಸ್ ನೆಕ್ಸ್ಟ್ ಟು ಬ್ಯಾಂಗ್ಳೂರು, ಅಲ್ಲಿ ಕೂಡ ಅರೌಂಡ್ 270 ಕ್ರೋರ್ಸ್ನಲ್ಲಿ ಡೆವಲಪ್ ಮಾಡ್ತಾ ಇದ್ವಿ. ಆಮೇಲೆ SMVT, ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್, ಆ ಸೆಕ್ಷನ್ನಲ್ಲಿ ಆ ಸ್ಟೇಷನ್ನಲ್ಲಿ ಕೂಡ ಒಂದು ಲೈನನ್ನು ನಾವು ವಂದೇ ಭಾರತ್ ಮೇಂಟೆನೆನ್ಸ್ಗೋಸ್ಕರ ಡೆವಲಪ್ ಮಾಡ್ತಾ ಇದ್ವಿ. ಹುಬ್ಳಿನಲ್ಲಿ ಅರೌಂಡ್ 300 ಕ್ರೋರ್ಸ್ ರುಪೀಸ್ನಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮೇಂಟೆನೆನ್ಸ್ ಲೈನು, ಪಿಟ್ ಲೈನು ಮತ್ತು ಸ್ಟೇಬ್ಲಿಂಗ್ ಲೈನ್ ಕೂಡ ಬರುತ್ತೆ. ಆಮೇಲೆ ತನಿಸಂದ್ರದಲ್ಲಿ ಕೂಡ ಇದಕ್ಕೆ ಒಂದು ಸಪ್ರೇಟ್ ಡಿಪೋ ಡೆವಲಪ್ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ SMVTನಲ್ಲಿ ಏನಿದೆ 50 ಕೋಟಿ ರೂಪಾಯಿನಲ್ಲಿ ಡೆವಲಪ್ ಮಾಡ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ಅರೌಂಡ್ 620 ಕ್ರೋರ್ಸ್ನಲ್ಲಿ ಫಾರ್ ಫ್ಯೂಚರ್ ಕನ್ಸಿಡರೇಷನ್ ನಾವು ಡೆವಲಪ್ ಮಾಡ್ತಾ ಇದ್ವಿ. 3 ಕಡೆ ಸರ್. ಎಸ್, ಮೂರು ಜಾಗ. ಒಟ್ಟಾರೆ ಏನು ರಾಜ್ಯದ 3 ಕಡೆ ಒಂದು ವಂದೇ ಭಾರತ್ ರೈಲುಗಳ ಡಿಪೋ ಆರಂಭಿಸಲಿಕ್ಕೆ ನೈಋತ್ಯ ರೈಲ್ವೆ ತೀರ್ಮಾನ ಮಾಡಿದ್ದು, ರೈಲ್ವೆ ಮಂಡಳಿ ಸಹ ಅನುಮೋದನೆ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 2027ರೊಳಗಾಗಿಯೇ ಈ ಒಂದು ವಂದೇ ಭಾರತ್ ರೈಲುಗಳ 3 ಡಿಪೋಗಳನ್ನ ಕಾರ್ಯಾರಂಭ ಮಾಡುವಂಥ ಒಂದು ಗುರಿಯನ್ನು ನೈಋತ್ಯ ರೈಲ್ವೆ ಹೊಂದಿದೆ. ಒಟ್ಟಾರೆ ಏನು ಸದ್ಯದ ಮಟ್ಟಿಗೆ ಈ ಒಂದು ನೈಋತ್ಯ ರೈಲ್ವೆ ವ್ಯಾಪ್ತಿಯ ಒಂದು ಜನರಿಗೆ ನೈಋತ್ಯ ರೈಲ್ವೆ ವಲಯ ಸಿಹಿ ಸುದ್ದಿನ ಕೊಟ್ಟಿದೆ. ಆದಷ್ಟು ಬೇಗ ಡಿಪೋಗಳು ಸ್ಥಾಪನೆ ಆಗಲಿ, ಮತ್ತಷ್ಟು ರೈಲುಗಳು ಏನು ಸಂಚಾರ ಹೆಚ್ಚಾಗಲಿ, ವಂದೇ ಭಾರತ್ ರೈಲುಗಳ ಸಂಚಾರ ಹೆಚ್ಚಾಗಲಿ ಅಂತೇಳಿ ಜನತೆಯು ಸಹ ಆಶಿಸ್ತಾ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.